ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದ PN ರೆಡ್ಡಿ ಹೋಂಡಾ ಶೋರೂಮ್ನಲ್ಲಿ ಆಯೋಜಿಸಿದ ನೂತನ ದ್ವಿಚಕ್ರ ವಾಹನ ಬಿಡುಗಡೆಗೊಳಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈಜನಾಥ್ ತಡ್ಕಲ್, ಗುರು ಮಾಟೂರ್, ಡಾಕ್ಟರ್ ತೀರ್ಥಕುಮಾರ್ ಬೆಳಕೋಟ, ಅಬ್ದುಲ್ಲಾ ಸತಾರ್, ಸಂತೋಷ್ ರಾಂಪುರೆ, ಮಾಲೀಕರಾದ ತಿಪ್ಪಾರೆಡ್ಡಿ, ಅಶೋಕ್ ಗೌರೆ ಇದ್ದರು. ಇವತ್ತಿನ ದಿನ PN ರೆಡ್ಡಿ ಹೋಂಡಾ ವತಿಯಿಂದ 3 ಹೊಸ ಗಾಡಿಗಳನ್ನು ಲಾಂಚ್ ಮಾಡಿದ್ದೇವೆ. ಅದರೊಳಗೆ ಮೊದಲನೇದಾಗಿ ಶೈನ್ 100 DLX ಅಂತ ಹೇಳಿ ಬಂದಿದೆ. ಅದಕ್ಕೆ ಸ್ಪೆಷಲ್ ಏನಂತಂದ್ರೆ ಅದರದ್ದು ಡಿಜಿಟಲ್ ಮೆಟ್ರೋ ಮತ್ತು ಉದ್ದನೆ ಆಗಿರ್ತಕ್ಕಂಥ ಸೀಟು, ಅದು 100cc ಬೈಕ್ ಆಗಿರ್ತದೆ. ಅದು ಸುಮಾರು 80ರಿಂದ 85 ಕಿಲೋಮೀಟರ್ ತನಕ ಮೈಲೇಜ್ ಕೊಡ್ತಕ್ಕಂಥ ಬೈಕು. ಇದಕ್ಕೆ ಮೆಟ್ರೋ ಡಿಸ್ಪ್ಲೇ ಹೊಂದಿರ್ತಕ್ಕಂಥದ್ದು. ಇದು ಒಂದನೇ ಗಾಡಿ ಆದರೆ. ಇನ್ನು ಎರಡನೇದಾಗಿ ಸ್ಪೋರ್ಟ್ಸ್ ಬೈಕ್ ಅಂತಂದರೆ ಇಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಪೋರ್ಟ್ಸ್ ಬೈಕು. ಅದು CP ಹಾರ್ನೆಟ್ 125 ಅಂತಕ್ಕಂಥ. ಇದು 125cc ಸಿಂಗಲ್ ABS ಡಿಸ್ಕ್ ಬ್ರೇಕನ್ನು ಹೊಂದಿರತಕ್ಕಂಥದ್ದು. ಇದಕ್ಕೆ ವಿಶೇಷತೆ ಏನಂತಂದ್ರೆ ಕಟ್ ಸೀಟ್ ಬಂದಿರತಕ್ಕಂಥದ್ದು. ನನ್ನ ಹೆಸರು ಸಿದ್ಧಾರ್ಥ ಜಗತ್ಕರ. ನಾವು ಇಲ್ಲಿ ಮುದಡಗಲ್ಲಿಂದ ಬಂದಿರೋದ್ರಿ. ಇಲ್ಲಿ PN ರೆಡ್ಡಿ ಹೋಂಡಾ ಶೋರೂಮ್ 2013ರಿಂದ ಇಲ್ಲಿವರೆಗೂ ಎಲ್ಲ ಗ್ರಾಹಕರಿಗೆ ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡ್ತಾರೆ ರೀ. ಆಯಿತು, ಏನೇ ಪ್ರಾಬ್ಲಮ್ ಆದ್ರೂ ಹಾಗೆ ಆದಷ್ಟು ಹೆಚ್ಚಿಗಿಂದ ಅವತ್ತೇ ಸರ್ವಿಸ್ ಕೊಡ್ತಾರೆ ರೀ. ಆಯಿತು, ಎಲ್ಲ ಗ್ರಾಹಕರಿಗೆ ಚಲೋ ಇಂದ ಇದು ಎಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊತಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಸಂಸ್ಥೆಯ ಮಾಲೀಕರಾದಂಥ ತಿಪ್ಪಾರೆಡ್ಡಿ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂಥ ಈ ಸಂಸ್ಥೆಯ ನಿರ್ವಾಹಕರಾದಂಥ ಗುಂಡಾರೆಡ್ಡಿ ಅವರೇ, ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಆತ್ಮೀಯ ಸಹೋದರಗಳೇ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಾ 2013ರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು 2020ರಲ್ಲಿ ಒಂದು ಹೆಮ್ಮರವಾಗಿ ಬೆಳೆದಿದೆ. ಈಗ ಸದ್ಯ ನಮ್ಮ ಸದ್ದ ಜೊತೆ ಮಾತಾಡ್ತಾ ಸಂಸ್ಥೆ ಮಾಲೀಕರು ಕೂಡ ಹೇಳ್ತಾ ಇದ್ದರು. ಆಮೇಲೆ ಪ್ರಾಸ್ತಾವಿಕ ಮಾತಾಡ್ತಾ ಹೇಳ್ತಾ ಇದ್ದರು, ಇವತ್ತು ನೂತನವಾಗಿ ಆದಂಥ ತಾಲೂಕು ನಮ್ಮ ಸಣ್ಣ ತಾಲೂಕಾದರೂ ಕೂಡ ಇವತ್ತು ಯಾವುದೋ ಕಾಲಕ್ಕೆ ತಾಲೂಕು ಆದಂಥ ಸೇಡಮಿಂದ, ಚಿತ್ತಾಪುರಿಂದ, ಬಸವ ಕಲ್ಯಾಣಿಂದ ಎಲ್ಲ ಕಡೆಯಿಂದ ಭಾಗದ ಗ್ರಾಹಕರು ಬಂದು ಇಲ್ಲಿ ಒಂದು ವೆಹಿಕಲ್ ತೊಗೋತಾ ಇದ್ದಾರೆ. ಅಂದರೆ ಯಾಕಂದರೆ ಇಲ್ಲಿ ಇವ್ರು ಕೊಡ್ತಕ್ಕಂಥ ಒಂದು ಸೇವೆಯನ್ನೇ ಅಂಥ ಒಂದು ದೊಡ್ಡ ತಾಲೂಕಿನಲ್ಲಿ ದೊಡ್ಡ ಡೀಲರ್ಗಳಿಗೆ ಕಾಂಪಿಟೇಷನ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಇವತ್ತು ಬೆಳೆದು ನಿಂತಂದ್ರೆ ನಮ್ಮ ಕಮಲಾಪುರ ಎಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಸಂಸ್ಥೆ ಜೊತೆಗೆ ನನ್ನ ಒಡನಾಟ ಮುಂಚಿನಿಂದಿದೆ. ನಾನು ಕೂಡ ಮಹಾಗಾಂವ್ ಕ್ರಾಸ್ನಲ್ಲಿ ಒಂದು ರೆಂಟೆಡ್ ಮನೆಯಲ್ಲಿದ್ದೆ. ಅಲ್ಲೇ ಶೆಟ್ರಲ್ಲಿ ನಮ್ಮ ಗುಂಡಾರೆಡ್ಡಿ ಅವಾಗಿನಿಂದ ನನ್ನ ಪರಿಚಯ. ಭಾಳ ಅತಿ ಒಳ್ಳೆಯ ಸೌಮ್ಯ ಸ್ವಭಾವದ, ಎಲ್ಲರ ಜೊತೆ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಇಟ್ಕೊಂಡು ಈ ಸಂಸ್ಥೆ ಇವತ್ತು ಈ ಎತ್ತರಕ್ಕೆ ಬೆಳಿಲಿಕ್ಕೆ ಬಂದದಂದ್ರೆ ಇವತ್ತಿನ ಮಾಲೀಕರಾದಂಥವ್ರು ಸಾಕಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬೋದು. ಅದು ನಿರ್ವಹಣೆ ಮಾಡ್ತಕ್ಕಂಥವ್ರು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಲಿಲ್ಲ ಅಂದರೆ ಇವತ್ತಿನ ಆಗೋದಿಲ್ಲ. ನಾವು ಇವತ್ತು ಎಷ್ಟು ವ್ಯವಹಾರಗಳು ಮಾಡ್ತಾ ಇದ್ದೀವಿ, ಯಾರ್ಯಾರ ಕೈಯಾಗ ಕೊಟ್ಟಿದ್ದೀವಿ ಅವ್ರು ನುಂಗ್ ನೀರೇ ಕುಡ್ದಾರ ಕತೆ ಅದಕ್ಕೆ ಬೆಳೆಸ್ಲಿಕ್ಕೆ ಹೋಗಿಲ್ಲ. ಇವತ್ತಿನ ದಿನ ಏನಾಗ್ಯದಂದ್ರೆ ಇವತ್ತು ಬಂಗಾರ ತತ್ತಿದೊಂದು ಇರೋದು ಕೋಳಿ ಕತ್ತಿ ಕೇಳಿಲ್ಲ. ದಿನ ಒಂದು ಬಂಗಾರದ ಮೊಟ್ಟೆ ತೊಗೊಳ್ತಕ್ಕಂಥ ವಿಚಾರ ಯಾರಿಗೂ ಇಲ್ಲ. ಆ ಕೋಳಿಗೆ ಕೊಯ್ದು ತಿಂತಕ್ಕಂಥ ಇವತ್ತಿನ ದಿನ ಭಾಳ ಜನರಲ್ಲಿ ಆ ಭಾವನೆ ಮೂಡ್ಯದ. ಆದರೂ ಕೂಡ ಈ ಸಂಸ್ಥೆಯನ್ನು ಬೆಳೆಸಬೇಕು, ಸಂಸ್ಥೆ ಜೊತೆಗೆ ನಾವು ಬೆಳಿಬೇಕಂತೇಳಿ ಈ ಸಂಸ್ಥೆ ಸಿಬ್ಬಂದಿಗಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ಬಂದು ತುಂಬ ಸಂತೋಷದ ವಿಷಯ. ಈಗಾಗಲೇ ನಾನು ಮಾತಾಡ್ತಾ ಹೀರೋ ಹೋಂಡಾ ಮುಂಚೆ ನಮ್ಮ ಕಾಲದಲ್ಲಿ ಅವಾಗೆಲ್ಲ ಹೀರೋ ಹೋಂಡಾ ಇತ್ತು. ಈಗ ಹೀರೋ ಮತ್ತು ಹೋಂಡಾ ಎರಡು ಬೇರೆ ಬೇರೆ ಆದ ನಂತರ ಇವರಲ್ಲಿ ಒಂದು ಒಡಂಬಡಿಕೆ ಆಗಿತ್ತಂತ. ಅದರ ಮುಖಾಂತರ ಇವ್ರು ಯಾವುದು 100cc ವೆಹಿಕಲ್ ಇವ್ರು ಮಾಡುವಂಗಿರಲಿಲ್ಲ ಅಂತ, ಅವರು 125cc ಮಾಡುವಂಗಿರಲಿಲ್ಲ ಅಂತ ನನಗೆ ಮಾತಾಡ್ತಾ ಗುರು ಹೇಳ್ದ. ಆ ಒಂದು ನಿಟ್ಟಿನಲ್ಲಿ ಈಗ ಅವರೆಲ್ಲ ಒಡಂಬಡಿಕೆ ಬಹುಶಃ ಅಷ್ಟು ವರ್ಷ ಮುಗಿದ ಮೇಲೆ ಮೊದಲನೇದಾಗಿ 100cc ವೆಹಿಕಲ್ ಇವತ್ತಿನ ಹೋಂಡಾದವ್ರು ಇವತ್ತು ಲಾಂಚ್ ಮಾಡಿದ್ದಾರೆ. ಆಮೇಲೆ ಸಿಲ್ವರ್ ಜೂಬ್ಲಿ ಎಡಿಷನ್ನು ಕೂಡ ಹೋಂಡಾ ಆ್ಯಕ್ಟಿವಾ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸ್ಪೋರ್ಟ್ಸ್ ವೆಹಿಕಲ್ ನೋಡಿದ್ವಿ. ಆಮೇಲೆ ನಾವೆಲ್ಲ ಓಡಿಸ್ತಾ ಇದ್ದಾಗ ಅದೇ ನಮಗೆಲ್ಲ RX 100 ಅದೇ ಒಂದು ದೊಡ್ಡ ಇದು ಇತ್ತು. ಆದರೆ ಇವತ್ತಿನ ದಿನ ಸಾಕಷ್ಟು ಇವತ್ತು ನೀವು ಡಿಜಿಟಲ್ ಒಂದು ಮೀಟರ್ ಆಗಲಿ, ಆ ಕೀ ಆಗಲಿ, ಇವತ್ತು LED ಲೈಟ್ಸ್ ಆಗಲಿ, ಆಮೇಲೆ ಈಗ ಅವುಗಳ ಕೊಡ್ತಕ್ಕಂಥ ಫ್ಯೂಯಲ್ ಕನ್ಸಂಪ್ಷನ್ ಕೂಡ ತುಂಬ ಚೆನ್ನಾಗಾಗಿದೆ. ಆಮೇಲೆ ಅದ್ರ ಜೊತೆಗೆ ಈಗ ಮೊಬೈಲ್ ಕನೆಕ್ಟಿವಿಟಿ, ಚಾರ್ಜರು, ನೇವಿಗೇಷನು, ಹಿಂಗೆ ಇಷ್ಟೆಲ್ಲ ಒಂದು
ಎಲ್ಲ ಒಂದು ಫೀಚರ್ಸ್ ಕೊಡ್ತಕ್ಕಂಥ ವೆಹಿಕಲ್ಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಇಷ್ಟೇ ಇವತ್ತಿನ ದಿನ ಈ ಒಂದು ವೆಹಿಕಲ್ ಲಾಂಚ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ವಾಹನಗಳು ತಗೊಳ್ತಾ ಇದ್ದಾರೆ. ಬಟ್ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ, ತಮ್ಮ ತಂದೆ ತಾಯಿಗಳು ಭಾಳ ಕಷ್ಟಪಟ್ಟು ವೆಹಿಕಲ್ ಕೊಡಿಸಿರ್ತಾರೆ, ತಮ್ಮ ಬಗ್ಗೆ ಭಾಳಷ್ಟು ಕನಸುಗಳು ಕಟ್ಕೊಂಡಿರ್ತಾರೆ. ತಾವು ವಾಹನ ಓಡಿಸ್ಬೇಕಾದ್ರೆ ಮುಂಜಾಗ್ರತೆಯಿಂದ ಓಡಿಸಿ, ತಮ್ಮ ತಂದೆ ತಾಯಿಯನ್ನು ನೆನೀತಾ ಓಡಿಸ್ರಿ. ಯಾಕಂದ್ರೆ ನಿಮ್ಮ ಮೇಲೆ ಭಾಳಷ್ಟು ಅವ್ರು ಕನಸುಗಳು ಇಟ್ಕೊಂಡಿರ್ತಾರೆ. ತಾವು ಕೂಡ ಎಚ್ಚರದಿಂದ ಇದ್ದು ತಮ್ಮ ತಂದೆ ತಾಯಿಗೆ ತಮ್ಮ ಮನೆತನಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಇವತ್ತಿನ ದಿನ ಈ ಕಮಲಾಪುರ್ನಲ್ಲಿ ಈ ಒಂದು ವಾಹನದ ಲಾಂಚಿಗೆ ಕರೆದಂಥ PN ರೆಡ್ಡಿಯ ಮಾಲೀಕರಿಗೂ ಹಾಗೂ ಗುಂಡಾ ರೆಡ್ಡಿಯವರಿಗೂ ಹಾಗೂ ಕಮಲಾಪುರ್ನ ನನ್ನೆಲ್ಲ ಆತ್ಮೀಯ ಸ್ನೇಹಿತರು, ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮದ ಸಂಚಾಲಕ ನಡೆಸಿರ್ತಂದ ರವಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತಾ ಎಲ್ರಿಗೂ ನಮಸ್ಕಾರ. ಯಾಕಂದ್ರೆ ಹೋಂಡಾ ಒಂದು ಬ್ರ್ಯಾಂಡ್ ಹೇಗಪ್ಪ ಅಂತಂದ್ರೆ ಒಂದು ರಿಲಯಬಿಲಿಟಿ ಮತ್ತು ಒಂದು ಟ್ರಸ್ಟ್ಗೆ ಒಂದು ಹೆಸರು ನಮ್ಮ ದೇಶದಲ್ಲಿ ಹೆಸರಾಗಿದೆ. ಯಾಕಂದ್ರೆ ತಾವು ನೋಡ್ಬೋದು, ಹಿಂದಿನ ವರ್ಷಗಳಲ್ಲಿ ಭಾರತದಲ್ಲಿ ಸ್ಕೂಟ್ ರೇಟಲ್ಲಿ ಒಂದು ಕ್ರಾಂತಿಯನ್ನು ಹುಟ್ಟಾಕಿದಂಥ ಒಂದು ಕಂಪನಿ ಅಂದರೆ ಅದು ಹೋಂಡಾ ಮೋಟರ್ ಸೈಕಲ್. ಅದೇ ರೀತಿ ಮೋಟರ್ ಸೈಕಲಲ್ಲೂ ಕೂಡ ಶೈನ್ 125cc ಶೈನನ್ನು ದೇಶದಲ್ಲಿ ಲಾಂಚ್ ಮಾಡಿದಾಗ ತಾವೆಲ್ಲರೂ ಸಾಕಷ್ಟು ಜನ ಅದ್ರ ಸವಾರಿ ಮಾಡಿದವರು ಇದ್ದೀರಿ. ಆ ಸವಾರಿ ಹೇಗಿರುತ್ತಪ್ಪ ಅಂತಂದರೆ ತುಂಬ ಆರಾಮದಾಯಕ ಸವಾರಿ. ತಾವು ಅದೇ ನೋಡ್ಬೋದು, ಮಾರ್ಕೆಟಲ್ಲಿ ಇತರರ ಒಂದು 125cc ವೆಹಿಕಲ್ಗಳು ಕೂಡ ಇವೆ. ಆದರೆ ಅದೆಲ್ಲದಕ್ಕಿಂತಲೂ ಗುಣಮಟ್ಟದಲ್ಲಿ ಉತ್ತಮ ಮತ್ತು ಸೇವೆ, ಅದೊಂದು ಡ್ಯೂರಬಿಲಿಟಿ ಮತ್ತು ಒಂದು ವಾಹನ ಮೇಲೆ ಕೂತ ಮೇಲೆ ಏನು ಒಂದು ಅದರ ಪ್ಲೆಜರ್ ಅಂದರೆ ಕಂಫರ್ಟಬಿಲಿಟಿ ನಮ್ಗೆ ಇರಬೇಕು. ಅದು ನಮ್ಮ ಸೊಂಟಕ್ಕಿರ್ಬೋದು, ನಮ್ಮ ಇದಕ್ಕಿರ್ಬೋದು. ಆ ರೀತಿಯಾಗಿ ಒಂದು ವೆಹಿಕಲ್ನ ನಿರ್ಮಾಣ ಮಾಡಿರೋಂಥ ಯಾವುದಾದ್ರೂ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಹೋಂಡಾ ಮೋಟರ್ ಸೈಕಲ್. ಅಂಥ ಒಂದು ಬ್ರ್ಯಾಂಡ್ನ ಕಮಲಾಪುರದಲ್ಲಿ ಪರಿಚಯಿಸಿ ಇವತ್ತಿನ ಕಮಲಾಪುರ ತಾಲೂಕಿನಲ್ಲಿ ಅಥವಾ ಸುತ್ತಮುತ್ತಲಿನ ತಾಲೂಕಿನಲ್ಲಿ ಹೊಸ ವೆಹಿಕಲ್ಗಳ ಒಂದು ವಾಹನಗಳನ್ನ ಸೇವೆಯನ್ನ ನಮ್ಗೆಲ್ಲ ಕೊಡಕ್ಕೆ ಕಾರಣೀಕರ್ತರಾದಂತ ಹೋಂಡಾ ಮೋಟರ್ ಸೈಕಲ್ ಅವರು ಮತ್ತು PN ರೆಡ್ಡಿ ಹೋಂಡಾ ಮೋಟರ್ ಸೈಕಲ್ ಅವರು. ಹಾಗಾಗಿ ತಿಪ್ಪಾರೆಡ್ಡಿ ಸರ್ನ ಮತ್ತು ಅವರ ಎಲ್ಲ ಸಹಮಿತ್ರರನ್ನ ನಾನು ಶುಭಾಶಯಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮ ಜನರಿಗೆ ತಾವು ಒಳ್ಳೆ ರೀತಿಯಲ್ಲಿ ಸೇವೆ ಕೊಡ್ತಾ ಇದ್ದೀರಿ. ಅದೇ ರೀತಿ ತಾವು ಇವತ್ತಿನ ದಿವಸ ಏನೊಂದು 100cc ವೆಹಿಕಲ್ ಆಗಿರ್ಬೋದು, ಮತ್ತೆ ಹಾರ್ನೆಟ್ 125 ಯುವ ಪೀಳಿಗೆಗೆ ಆಗಿರ್ಬೋದು, ಮತ್ತು ಲಿಮಿಟೆಡ್ ಎಡಿಷನ್ 25ನೇ ವರ್ಷದ ಒಂದು ಸಿಲ್ವರ್ ಜೂಬ್ಲಿಯಲ್ಲಿ ಸ್ವಾಭಾವಿಕವಾಗಿ ಎಲ್ಲ ಕಂಪನಿಗಳು ತಮ್ಮ 10ನೇ ವರ್ಷ ಮತ್ತು 25ನೇ ವರ್ಷದಲ್ಲಿ ಲಾಂಚ್ ಮಾಡೋ ಹಾಗೆ ಹೋಂಡಾ ಮೋಟರ್ ಸೈಕಲ್ ಕೂಡ ಇವತ್ತಿನ ದಿವಸ ಆದ ಹೋಂಡಾ ಮೋಟರ್ ಸೈಕಲ್ನ HMSI ಅಂತಾರೆ. ಅಲ್ಲಿ ನಾವು ಕೂಡ ರೆಡ್ಡಿ ಸರ್ನ, ತಿಪ್ಪಾರೆಡ್ಡಿ ಸರ್ನ ಸ್ಯಾನ್ಸ್ ತಿಪ್ಪಾರೆಡ್ಡಿ ಸರ್ ಅಂತ ಕರಿಬೇಕಾಗತ್ತೆ. ಯಾಕಂದ್ರೆ ಹೋಂಡಾ ಕಂಪನಿಯಲ್ಲಿ ಒಂದು ಸಂಸ್ಕೃತಿ ಇದೆ. ನಮ್ಮ ಹೆಸರಿಗಿಂತ ಮೊದಲು ಸ್ಯಾನ್ ಅಂತ ಕರೀತಾರೆ. ಸ್ಯಾನ್ ಅಂತ ಕರೆದ್ಬಿಟ್ಟು ಯಾಕಪ್ಪ ಅಂತಂದ್ರೆ ಈ ವಿಷಯನ ಪ್ರೊಸೆಸ್ ಪಡ್ತೀನಿ ಅಂತಂದ್ರೆ, ನಾನು ಕೂಡ ಬೀದರ್ ಜಿಲ್ಲೆಯ ಒಂದು ಡಿಸ್ಟ್ರಿಕ್ಟ್ ಡೀಲರ್ಶಿಪ್ಗೋಸ್ಕರ ನನ್ನ ಹೆಸರಲ್ಲಿ LOI ಆಗಿತ್ತು. ಆದರೆ ಅವತ್ತಿನ ದಿವಸ ನನಗನ್ಸುತ್ತೆ ಅವತ್ತಿನ ದಿವಸ ನಾನು ಕಾಂಗ್ರೆಸ್ಸಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ. ಆಗ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇರೋಕ್ಕೆ ಕಾರಣಾಂತರದಿಂದ ಅವತ್ತಿನ ದಿವಸ ನೋಯ್ಡಾದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಲ್ಲಿನ ನಮ್ಮ ಆಗಿನ ಬೀದರ್ MP ಅವರು ಪ್ರಭಾವದಿಂದ ಅದು ಬೇರೆಯೊಬ್ಬರಿಗೆ ಕಾರಣಾಂತರದಿಂದ ನನ್ನ ಕೈ ತಪ್ಪಿತು. ಹಾಗಾಗಿ ಆಟೋಮೊಬೈಲಲ್ಲಿ ನನಗೂ ಕೂಡ ತುಂಬ ಆಸಕ್ತಿ ಇರೋದ್ರಿಂದ ಇವತ್ತಿನ ದಿವಸ ಗುಂಡಾರೆಡ್ಡಿ ಅವರು ನಮ್ಮ ಕಮಲಾಪುರಲ್ಲಿ ಅತ್ಯುತ್ತಮವಾದ ತಿಪ್ಪಾರೆಡ್ಡಿ ಸರ್ ಅವರು ಸಮುದ್ರ ಎಲ್ಲರೂ ಒಂದು ಒಳ್ಳೆ ಶೋರೂಮ್ ನಡೆಸ್ಕೊಂಡು ಶೋರೂಮಲ್ಲಿ ಸೇಲ್ಸ್ಗಿಂತಲೂ ಸರ್ವಿಸಲ್ಲಿ ತುಂಬ ಒಂದು ಹೆಸರು ಗಳಿಸ್ಬೇಕಾಗತ್ತೆ. ಯಾಕಂದ್ರೆ ಮಾರೋದು ದೊಡ್ಡದಲ್ಲ, ಸರ್ವಿಸ್ ಕೊಟ್ಟಾಗನೇ ಅದರದ್ದು ಡ್ಯೂರಬಿಲಿಟಿ ಪ್ಲಸ್ ಜನರಿಗೆ ಒಂದು ವಿಶ್ವಾಸ ಮೂಡುತ್ತೆ. ಹಾಗಾಗಿ ಆ ವಿಶ್ವಾಸ ಕೂಡ ತಾವು ಬೆಳೆಸ್ಕೊಂಡು ಬರ್ತಾ ಇದ್ದೀರಿ. ಹಾಗಾಗಿ ಮತ್ತೊಮ್ಮೆ ಇವತ್ತಿನ ದಿವಸ ಈ 3 ವೆಹಿಕಲ್ಗಳು ಕೂಡ ಹಾಗಪ್ಪ ಅಂತಂದ್ರೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಾಗ ಹೇಳಿದ್ರು ಶೋರೂಮ್ನ ಮ್ಯಾನೇಜರ್ ಅವರು 100cc ವೆಹಿಕಲ್ ಇವತ್ತಿನವರೆಗೂ. ಯಾಕಂದ್ರೆ ಇವತ್ತು ನಾವು ನೋಡ್ಬೋದು ಸ್ಪ್ಲೆಂಡರ್ ಮಾರ್ಕೆಟ್ ಲೀಡರ್ ಆಗಿತ್ತು. ಇವತ್ತಿನ ದಿವಸ ಆ ಸ್ಪ್ಲೆಂಡರ್ಗೆ ಕಾಂಪಿಟೇಷನ್ ಕೊಡುವಂತ ಒಂದು ಹೋಂಡಾದಲ್ಲೂ ಕೂಡ ಹೋಂಡಾ ಶೈನ್ 100 ಬಂದಿದೆ. ಹಾಗಾಗಿ ಆ ಬೈಕು ಮತ್ತೆ ತಮ್ಮ ಶೋರೂಮಿಂದ 3000 ವೆಹಿಕಲ್ ಅಲ್ಲ, ಈ ವೆಹಿಕಲ್ ಅಲ್ಲೇ 3000 ಮಾರಿ ತಾವು ಒಂದು ಹೆಗ್ಗುರುತನ್ನು ಸ್ಥಾಪಿಸ್ಬೇಕಾಗಿ ನಾವು ಬೇಡ್ಕೋತೀವಿ. ಹಾಗಾಗಿ ತಮ್ಮೆಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳುತ್ತಾ, ಈ ಹಾರ್ನೆಟ್ 125cc ಹಾಗಪ್ಪ ಅಂದ್ರೆ ಆಧುನಿಕ ಒಂದು ಯುಗದ ವೆಹಿಕಲ್ ಆಗಿದೆ. ತಾವು ನೋಡ್ಬೋದು, ಇಲ್ಲಿ ಎದುರುಗಡೆ ಕಾಣ್ತಾ ಇದೆ. ಮೊದಲು ಎಲ್ರಿಗೂ ಅನಿಸ್ತಿತ್ತು ಬರೀ ಡಿಸ್ಕ್ ಬ್ರೇಕ್ ಬರುತ್ತಪ್ಪ, ಡಿಸ್ಕ್ ಬ್ರೇಕ್ ಬಂದ್ರೆ ಈಗ ಎಲ್ಲ ವೆಹಿಕಲ್ಗಳಿಗೂ ABS ಬಂದಿದೆ. ಅದು ಹೋಗ್ಬಿಟ್ಟು ಹಿಂದ್ಗಡೆ ಕೂಡ ಡಿಸ್ಕ್ ಬ್ರೇಕ್ ಬಂದು ಇವತ್ತು ABS ಇಂಪ್ಲಿಮೆಂಟ್ ಆಗಿದೆ. ಆ ABS ಹೇಗಪ್ಪ ಅಂತಂದ್ರೆ ತಾವು ನೋಡ್ಬೋದು, ಬೈಕ್ ಮಳೆಗಾಲಲ್ಲಿ ಸ್ಕಿಡ್ ಆಗುತ್ತವೆ. ಆ ABS ಇರೋದ್ರಿಂದ ಬೈಕ್ ಸ್ಕಿಡ್ ಆಗೋ ಒಂದು ತಾಪತ್ರೆ ತಪ್ಪುತ್ತೆ.
ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.